ಇವತ್ತು ಖಂಡಿತವಾಗ್ಲೂ ನಮ್ಮೆಲ್ಲರ ಒಂದು ಕನಸು ನನಸಾಗುವ ಕಾಲ ಬರ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಯಾಕೆಂತ ಹೇಳಿದ್ರೆ ಇವತ್ತು ನಮ್ಮ ಹಿಂದೂ ಸಮಾಜಕ್ಕೆ ಒಂದು ಎಲ್ಲರೂ ಹೆಮ್ಮೆ ಪಡುವಂತ ಒಂದು ಊರು ಯಾವುದು ಅಂತ ಕೇಳಿದ್ರೆ ಅಯೋಧ್ಯ ಅಂತ ನಾವು ಹೇಳ್ತೇವೆ. ರಾಮ ಜನ್ಮಭೂಮಿ. ಇಲ್ಲಿ ನಮ್ಮ ಒಂದು ಮಠ ಆಗ್ಬೇಕನ್ನುವಂಥದ್ದು ಬಹುಶಃ ನಾವು ಯಾರು ಊಹಿಸಿರ್ಲಿಲ್ಲ. ಬಹುಶಃ ಇವತ್ತೊಂದು ಒಳ್ಳೆಯ ಕಾಲ ಕೂಡಿ ಬಂದಿದೆ. ನಮ್ಮ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರ ಒಂದು ಪ್ರಯತ್ನದ ಫಲವಾಗಿ ಇವತ್ತು ಒಂದು ಮಠದ ಶಿಲಾನ್ಯಾಸ ಕಾರ್ಯಕ್ರಮ ಇವತ್ತು ಇಲ್ಲಿ ಬಹಳ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ನೆರವೇರಿದೆ. ಇನ್ನು ಅವರ ಇಚ್ಛೆಯಂತೆ ನಮ್ಮ ಭಕ್ತರ ಎಲ್ಲರ ಆಶೆ ಪ್ರಕಾರ ಈ ಒಂದು ಮಠ ಆದಷ್ಟು ಬೇಗ ಇಲ್ಲಿ ಉದ್ಘಾಟನೆಯಾಗಿ ಬಹುಶಃ ದಕ್ಷಿಣ ಭಾರತದಿಂದ ಬರುವಂತಹ ನಮ್ಮ ವಿಶೇಷವಾಗಿ ನಮ್ಮ ಕರ್ನಾಟಕದಿಂದ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ಇವತ್ತು ಉತ್ತರ ಭಾರತ ಅಂತ ಹೇಳಿದ್ರೆ ನಾವು ಬಹಳಷ್ಟು ಹಿಂದೂ ಧರ್ಮಕ್ಕೆ ಸೇರಿದಂತಹ ಬಹಳಷ್ಟು ದೇವಸ್ಥಾನಗಳು ನಾವು ನೋಡ್ಲಿಕ್ಕೆ ಇಲ್ಲಿ ಸಿಗ್ತದೆ. ಅಂತ ಸಮಯದಲ್ಲಿ ಅಲ್ಲಿಂದ ಬರುವವರಿಗೆ ಈ ಮಠದಲ್ಲಿ ಎಲ್ಲ ವ್ಯವಸ್ಥೆಗಳು ಒಂದು ಒಳ್ಳೆಯ ರೀತಿಯಲ್ಲಿ ಸಿಗ್ಲಿಕ್ಕಿದೆ. ಮುಂದಿನ ದಿವಸ ಬಹುಶಃ ಪರಮಾತ್ಮ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾನೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದರ ಒಟ್ಟಿಗೆ ಇವತ್ತು ನಮಗೆ ನಮ್ಮ ಭಾರತ ದೇಶದಲ್ಲಿ ವಿಶೇಷವಾಗಿ ಇವತ್ತು ಮಾನವ ಧರ್ಮದ ಪರಿಪಾಲನೆ ಆಗ್ಬೇಕಾಗಿದೆ. ನಾನು ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ಈ ಹೊತ್ತಿನಲ್ಲಿ ನಾನು ನೆನಪಿಸಿಕೊಳ್ಳಲಿಕ್ಕೆ ಇಚ್ಛಿಸ್ತೇನೆ. ಯಾಕೆಂತ ಹೇಳಿದ್ರೆ ನಾನು ಕರ್ನಾಟಕದ ಮಂಗಳೂರಿನಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಸ್ಥಾಪನೆ ಮಾಡಲ್ಪಟ್ಟಂತಹ ಒಂದು ಕ್ಷೇತ್ರದಲ್ಲಿ ಸುಮಾರು 28 ವರ್ಷಗಳಿಂದ ಟ್ರಸ್ಟಿಯಾಗಿ ಕೆಲಸ ಮಾಡಿಕೊಂಡು ಬರ್ತಾ ಇದ್ದೇನೆ. ಇವತ್ತು ಈ ಜಗತ್ತಿನಲ್ಲಿ ಬಹುಶಃ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಸಂದೇಶ ಏನಿದೆ ಇವತ್ತು ಈ ಜಗತ್ತಿಗೆ ಇವತ್ತು ಅನಿವಾರ್ಯ ಕೂಡ ಹೌದು. ಆದ್ರಿಂದ ಈ ಮಾನವ ಧರ್ಮದ ಒಂದು ಸಂದೇಶ ಈ ಮಠದಿಂದ ನಮ್ಮ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರು ಈ ಮಠದಿಂದಲೂ ಮಾಡ್ತಾ ಬರ್ತಿದ್ದಾರೆ. ಇನ್ನಷ್ಟು ಹೆಚ್ಚಿನ ಒತ್ತು ಸಿಗುವಂತಾಗ್ಲಿ. ನಮ್ಮ ಸನಾತನ ಹಿಂದೂ ಧರ್ಮ ಪ್ರಾಮಾಣಿಕವಾಗಿ ಅನುಷ್ಠಾನವಾಗುವಂತ ಕೆಲಸ ಇಲ್ಲಿಂದ ಆಗ್ಲಿ ಅಂತ ಹೇಳುತ್ತಾ ಇಲ್ಲಿ ನನಗೆ ಮಾತನಾಡಲು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ಸಿಕ್ಕಿರುವಂತದ್ದು ನಮ್ಮ ಜೀವಮಾನದ ಒಂದು ದೊಡ್ಡ ಸೌಭಾಗ್ಯ ಅಂತ ತಿಳಿದುಕೊಂಡು ಈ ಒಂದು ಮಠದ ಇನ್ನು ನಿರ್ಮಾಣ ಕೆಲಸ ಈಗ ಇನ್ನೇನು ಆರಂಭವಾಗ್ಲಿಕ್ಕಿದೆ. ನಾವು ನೀವೆಲ್ಲರೂ ಒಟ್ಟಿಗೆ ಸ್ವಾಮೀಜಿಯವರೊಂದಿಗೆ ಕೈ ಜೋಡಿಸಿಕೊಂಡು ಆದಷ್ಟು ಬೇಗ ಈ ಮಠ ನಿರ್ಮಾಣವಾಗಲಿ ಅಂತ ಪ್ರಾರ್ಥಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್. अभी हमारे बीच में राजेश मौर्य जी प्रधान अंकवारा और मोहसिनपुर ग्राम सभा के प्रधान माननीय अनु वर्मा जी दोनों लोग कृपया मंच पर आने का कष्ट करें. उनका स्वागत होना है. राजेश मौर्य जी कृपया मंच पर आए. बहुत सुंदर पद्मराज कुद्रोली जी ने कन्नड़ भाषा में अपने भाव और महाराष्ट्र के प्रति अपनी शुभकामना और यह स्थान सनातन धर्म, सनातन संस्कृति और मानवता के प्रति समर्पित रहे, ऐसे आपके भाव के लिए बहुत बहुत धन्यवाद. हम सबके बीच में श्री रक्षित शिवाराम जी जो महासचिव केपीसी कर्नाटक पधारे हैं, उनसे भी निवेदन 2 मिनट में इस अवसर पर आप अपने भाव रखें. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಶ್ರೀರಾಮನ ಜನ್ಮಭೂಮಿ ಬಹುಶಃ ಹಿಂದೂ ಧರ್ಮದ ಅತ್ಯಂತ ಪುಣ್ಯ ನೆಲದಲ್ಲಿ ನಾವೆಲ್ಲ ಇವತ್ತು ಬಂದು ಸೇರಿದ್ದೇವೆ. ಇಷ್ಟು ಜನ ಕರ್ನಾಟಕದಿಂದ ಬಂದು ಇಲ್ಲಿ ಸೇರಬೇಕು ಅಂತ ಹೇಳಿದ್ರೆ ಇದೆಲ್ಲದಕ್ಕೂ ಕಾರಣ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕಾರಗಳನ್ನ ಹೇಳ್ತಾ इस पावन
धरती का ये विशेष मंच पे विराजमान देवानंद जी महाराज जी, अवधेश जी महाराज जी, धर्मदास जी महाराज जी, इंद्रनाथ जी महाराज जी, बालानंद महाराज जी, आप सबका मैं अनंत अनंत धन्यवाद और शुभकामना लेते हुए